ನಾಗರ ಪಂಚಮಿಗಂತೂ ಕಂಪಲ್ಸರಿ ನಾಗಪ್ಪನ ಹಾಲು ಎರಿಯಾಕ ಅಳ್ಳಂತೂ ಬೇಕೇ ಬೇಕ್ರಿ. ನಾವಿಲ್ಲಿ ಇವತ್ತಿನ ಹಿಡಿಯೋದಾಗ ಅಳ್ಳು ಉರಿ ತೋರ್ಸಾಕ್ತಿವ್ರಿ. ಅಳ್ಳಿನ ಜ್ವಾಳತನ ಬೇರೆ ಇರ್ತಾವ್ರಿ. ಆ ಜ್ವಾಳದ್ಲೆ ಅಂತೂ ಅಳ್ಳ ಹುರಿತಾರ್ರಿ ಕಂಪಲ್ಸರಿ. ಇಲ್ಲಿ ನಾವು ಯಾವ ಜ್ವಾಳದ್ಲೆ ಅಳ್ಳು ಮಾಡಿವಪ್ಪ ಅಂದ್ರ ರೇಷನ್ ಜ್ವಾಳದ್ಲೆ ಅಳ್ಳು ಮಾಡಿ ತೋರ್ಸಿವ್ರಿ. ಅಗ್ದಿ ಮಸ್ತ್ ಅಂದ್ರ ಮಸ್ತ್ ಆಗಿ ಬಂದಾವ್ರಿ. ಇಲ್ಲಿ ನೋಡ್ರಿ ಇವು ಈ ರೀತಿ ಕ್ಲೀನ್ ಆಗಿ ಇದನ್ನ ಮಾಡ್ಕೊಂಡಿವ್ರಿ. ಕೇರ್ಕೊಂಡ್ ಕೆಶಿಂದ ಇಲ್ಲಿ ಏನೈತಿ ನೀರ ಬಿಸಿ ಇಟ್ಟಿವ್ ನೋಡ್ರಿ. ಒಂದು ಬುಟ್ಟಿ ಒಳಗ ಬಿಸಿ ಇಟ್ಟು ಕೆಶಿಂದ 1 ಅಥವಾ 2 ಕುದಿ ಬಂದ್ ಹೋಗ್ಬೇಕ್ರಿ. ಅವು ಅಲ್ಲಿ ತನ ಇವನ್ ಏನೈತಿ ಚಂದಂಗೆ ಒಂದ್ ಸ್ವಲ್ಪ ತಿರ್ವಾಡ್ಕೋತಾ ಇರ್ಬೇಕ್ರಿ. ಎಷ್ಟಪ್ಪ ಅಂದ್ರ 2 ಕಪ್ಪ ನಾವು ಜೋಳ ಇಲ್ಲೇ ಸ್ವಚ್ಛ ಕ್ಲೀನ್ ಆಗಿ ಕೇರ್ಕೊಂಡ್ ಕೆಶಿಂದ ಈ ಬಿಸಿ ನೀರಾಗ ಹಾಕಿವ್ ನೋಡ್ರಿ. ಇಲ್ಲಿ ಈ ರೀತಿ ಒಂದಿಟ ಅಗ್ದಿ ಇದಾಗುವರೆಗಿ ನೀರೊಳಗನ ಈ ರೀತಿ ಕೈಯಾಡ್ಸ್ಕೋತ ಇರ್ಬೇಕ್ರಿ. ಗ್ಯಾಸ್ ಅಂತೂ ಪೂರ್ತಿ ಜೋರ್ ಐತಿ. ಒಂದು 2 ಅಥವಾ 5 ನಿಮಿಷ ಮುಚ್ಚಿ ಇಟ್ಟು ಬಿಡೋದ್ರಿ. ಇಟ್ಟು ಕೆಶಿಂದ ಏನೈತಿ ಇಷ್ಟು ತಿರುವೇಡಿ ಕೆಶಿಂದ ಬಸದ ತಕೊಂಡ್ಬಿಡೋದ್ರಿ. ಈಗ ನೋಡ್ರಿ ಇಲ್ಲಿ ಎಷ್ಟು ಕ್ಲೀನ್ ಅನ್ಸಾಯ್ತವು. ಈ ರೀತಿ ಹೂರ್ಣ ಅರಿವು ಚೆನ್ನಾಗಿ ತಗೊಂಡ ಅದ್ರೊಳಗೆ ಒಂದು ಇದನ್ನ ಇಟ್ಟು ಕೆಶಿಂದ ಬುಟ್ಟಿ ಇಟ್ಟ ಬಸದ್ ತಕೊಳ್ಳೋದು ನೋಡ್ರಿ. ಈಗ ಇಲ್ಲೇ ತಕೊಳಕತ್ತೀವಿ ನಾವು, ತೋರ್ಸಾಕತ್ತೀವ್ರಿ. ಅಳ್ಳಂತರೂ ಮಸ್ತ್ ಆಗ್ಯಾವ್ರಿ. ಯಾಕಂದ್ರೆ ಆಗಿನವರು ಅಳ್ಳನ ಎಡ್ಡೆಡ್ ಸೇರಿನೂ ಅಳ್ಳು ಹುರಿಸ್ತಿದ್ರಿ ಕಂಪಲ್ಸರಿ. ಯಾಕಂದ್ರೆ ಮಿಷನ್ಗೆ ಹೋಗಿ ಹಾಕಿಸ್ಕೊಂಡ್ ಬರ್ತಿದ್ರು. ಈಗ ಏನೈತಿ ಅಳ್ಳು ಅನ್ನೋದನ್ನ ಮರಿ ಹಾಕೋತ ಬರಾಕತ್ಯಾವ್ರಿ. ಅವ್ರು ಮಿಷನ್ ಕರ ಹಾಕಿಸ್ಲಿ ಮನಿ ಒಳಗರ ಹುರಿತಿದ್ರಿ ಪೈಲಾದ್ ಮಂದಿ ಅಂತೂ ಕಂಪಲ್ಸರಿ. ಈಗ ಏನೈತಿ ನುಸ್ತಾ 1 ಅಥವಾ 2 ಸೇರ್ ಚುನ್ಮುರಿ ತಂದ ನಾಗಪ್ಪನ ಹಾಲು ಎರೆದು ಬಿಡ್ತಾರ್ರಿ. ಅದಕ್ಕೆ ಇಲ್ಲಿ ನಾವು ಈಜಿಯಾಗಿ ಏನು ತೋರ್ಸಿಪ್ಪ ಅಂದ್ರೆ ರೇಷನ್ ಜೋಳದ್ಲೆ ಅಳ್ಳ ಯಾವ ರೀತಿ ಮಾಡ್ಕೋದು ಅನ್ನೋದು ಇವತ್ತಿನ ಹಿಡಿಯೋದಾಗ ತೋರ್ಸಿವ್ರಿ. ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಏನೈತಿ ತೆಳ್ಳಗ ಒಳಗನ ಆರಿಸೋದ್ರಿ. ಇವನ್ನ 1 ದಿವಸ ನೋಡ್ರಿ. ಈಗ ರಾತ್ರಿ ಹಾಕಿದ್ವಿ ಅಂತ ತಿಳ್ಕೊರಿ, ಬೆಳತನ ಚಂದಂಗೆ ಆರ್ತಾವು. ಬೆಳಗ್ಗೆ ಏನೈತಿ ಹುರಿಯಾಕ ಚಾಲು ಮಾಡಿಬಿಡಿದ್ರಿ. ಈಗ ನೋಡ್ರಿ ಪೂರ್ತಿ ನಾವು ರಾತ್ರಿ ಹಾಕಿದೀವ್ರಿ. ಬೆಳಿಗ್ಗೆ ಇಲ್ಲೇ ಅಳ್ಳ ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ತೀವ್ರಿ. ಈಗ ನೋಡ್ರಿ ಇಲ್ಲೇ ಇದು ಕಡಾವಿಗಂತರೂ ಪೂರ್ತಿ ಕಾದೈತ್ರಿ. ಇಷ್ಟಿಷ್ಟ ಹಾಕ್ಬೇಕ್ರಿ, ಭಾಳ ಹಾಕ್ಬಾರ್ದು. ಭಾಳ ಹಾಕಿದ್ವಿ ಅಂತ ತಿಳ್ಕೊರಿ ಅಳ್ಳ ಜೋಳ ಹಂಗ ಉಳಿತಾವ್ರಿ ಅವು ಒಂದೊಂದ. ಅದಕ್ಕೇನೈತಿ ಇಷ್ಟಿಷ್ಟ ಹಾಕಿ ಇಷ್ಟೊಂದು ಈಟ್ ನಾವು ಕೈಯಾಡ್ಸ್ಕೋತ ಹೊಂಟಿವಿ ಅಂತ ತಿಳ್ಕೊರಿ. ಎಲ್ಲಿಗಾರ ಒಂದು ಹಿಂಗೆ ಚಟ್ ಪಟ್ ಹತ್ತ ತಿಳ್ಕೊರಿ ನೀವು ಅನ್ಕಾಗೊಡದ ಅದ್ರ ಮ್ಯಾಲ ಒಂದು ಕಾಟನ್ ಬಟ್ಟೆ ಒಗದ ಮ್ಯಾಲ ಒಂದು ಸ್ಪೂನ್ಲೆ ಈಗ ನೋಡ್ರಿ ಇಲ್ಲಿ ಚಟ್ ಪಟ್ ಅನ್ನಕತ್ತೇವ್ರಲೆ ಈ ರೀತಿ ಆಗ್ಗೊಡ್ದ ಒಂದು ಪ್ಲೇಟ್ ಮುಚ್ಚೆ ಬಿಟ್ಟು ಬಿಡುದ್ರಿ. ಪೂರ್ತಿ ಮಲ್ಲಿಗೆ ಹೂ ಯಾವ ರೀತಿ ಗಿಡದೊಳಗೆ ಅಳ್ತಾವ್ರಲೆ ಆ ರೀತಿ ಅಷ್ಟು ಚಂದ ವೈಟಂಗೆ ಅಳ್ಳಿ ಬಂದಿರ್ತಾವ್ರಿ ಅವು. ಈಗ ನೋಡ್ರಿ ಇಲ್ಲಿ ಯಾವ ರೀತಿ ಆಗಾಕತ್ತೇವ ಅನ್ನೋದು. ಇಷ್ಟು ಚಂದ ಅದು ತಿಳ್ಕೊರಿ. ಕೈಯಾಡಿಸಿ ಏನತಿ ಈಗ ತಕ್ಕೊಂಡ ಬಿಡೋದು. ಈ ರೀತಿ ಪ್ಲೇಟ್ ಮುಚ್ಚೋದು ಬ್ಯಾಡಪ್ಪ ಅಂದ್ರೆ ಏನತಿ ಹಾಕಿ ಕೆಸಿಂದ ಕಾಟನ್ ಬಟ್ಟೆ ಏನತಿ ಅದ್ರ ಮ್ಯಾಲ ಮುಚ್ಚಿ ಹಿಂಗ ಒಂದು ಯಾವ್ದಾರ ಕೋಲಿನ ಅಂತ ತಗೊಂಡ ಅಡಿಗ್ಯಾಡ್ಸ್ಕೋತ ನಿಂದ್ರುದ್ರಿ. ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಆಗಿ ಬರ್ತಾವು. ಮತ್ತು ಏನು ಮುಚ್ಚಲಿಲ್ಪ ಅಂತ ತಿಳ್ಕೊರಿ ನೀವು. ಒಂದು ಅಳ್ಳಂತೂ ಈ ಬುಟ್ಟಿ ಒಳಗೆ ಉಳಿದಲ್ರಿ, ಎಲ್ಲ ಮನಿ ತುಂಬ ಆಗಿಬಿಡ್ತಾವು. ಅಷ್ಟು ಚಂದ ಸಿಡೋದು ಹೋಗಿ ಬಿಡ್ತಾವ್ರಿ ಅವು. ಅದಕ್ಕೇನತಿ ಒಂದು ಬಟ್ಟೆ ಆದರೂ ಮುಚ್ಚ್ರಿ, ಬ್ಯಾಡಪ್ಪ ಅಂದ್ರೆ ಪ್ಲೇಟ್ ಮುಚ್ಚ್ರಿ. ಪ್ಲೇಟ್ ಮುಚ್ಚೋಕ್ಕಿಂತಲೂ ಬಟ್ಟೆ ಮುಚ್ಚೆ ಒಂದು ಚಮಚೆಡ್ಲ್ಯಾರ ಒಂದು ಯಾವ್ದಾರ ಕೋಲಿಲ್ಯಾರ ಈ ರೀತಿ ಬಟ್ಟೆ ಮೇಲೆ ಅಳಿಗಾಡ್ಸ್ಕೋತ ನಿಂತೀವತ್ತು ತಿಳ್ಕೊರಿ. ಮಸ್ತ್ ಅಂದ್ರೆ ಮಸ್ತ್ ಎಲ್ಲ ಕಡೆ ತಿರುವೇಡಿದಂಗೆ ಹಾಕವು. ಅಷ್ಟು ಚಂದ ಇದಾಕವ್ರಿ ಅವು. ಈಗ ತೋರ್ಸಾಕತ್ತೀವಿ ನೋಡ್ರಿ ನಾವು ಎಡ್ಡು ಥರ ತೋರ್ಸಾಕತ್ತೀವ್ರಿ. ಈ ರೀತಿ ನಾವು ಮಾಡಿದೀವತ್ತು ನೀವು ಕೈಲೇ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲಿ ಬುಟ್ಟಿಗೆ ಎಲ್ಲರ ಕೈ ಹಚ್ಕೊಂಡ್ರಿ ಅಂದ್ರೆ ಕೈಯ ಸುಡು ಚಾನ್ಸಸ್ ಇರ್ತೈತ್ರಿ. ಅದಕ್ಕೇನೈತಿ ಈ ರೀತಿ ಒಂದು ಚಮಚೆ ತಗೊಂಡು ಏನೈತಿ ಬಟ್ಟೆ ಮ್ಯಾಲನ ಈ ರೀತಿ ಮಾಡ್ಕೋತ ಹೋದ್ರೆ ತಿಳ್ಕೊರಿ ಮಸ್ತಾಗಿ ಬರ್ತಾವು. ಎಲ್ಲಿ ನಮ್ಗೆ ಈಸ ಬೇಕಾಕವು ಜೋಳದ ಅಳ್ಳು ಎಲ್ಲಿ ಕೊಂಡು ತರೋದು ಅನ್ನಕ್ಕೆ ಹೋಗ್ಬೇಡ್ರಿ. ರೊಟ್ಟಿ ಮಾಡ್ಕೊಂಡು ತಿನ್ನು ಜೋಳದ್ಲೇನ ಈ ರೀತಿ ಅಳ್ಳು ಮಾಡ್ಕೊರಿ. ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಆಗಿ ಬರ್ತಾವು. ನಾವೇನತಿ ಜೋಳ ಕಿರಾಣಿ ಅಂಗಡಿಯಾಗ ತಂದದ್ದು ಸಹಿತ ಅಲ್ರಿ ಇವು ರೇಷನ್ ಜೋಳದ್ಲೆ ನಾವು ಅಳ್ಳು ಮಾಡಿ ತೋರ್ಸಿವ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು ನೋಡ್ರಿ ಇಲ್ಲಿ.
ಈ ರೀತಿ ತಿರುವೇಡಿದ್ವಿ ಅಂದ್ರೆ ಇಷ್ಟು ಚಂದ ಇಷ್ಟು ಕೊಂಡ ಹಾಕವ್ರಿ. ಇದೇ ಏನು ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೀವ್ರಲ್ಲ ಅವು ಜಾಸ್ತಿ ಆಗಂಗಿಲ್ಲ. ಯಾಕಂದ್ರೆ ಮುಚ್ಚಿ ಬಿಟ್ಟಿವ ಅಂದ್ರೆ ಹಿಂಗೆ ಹೆಂಗೆ ತಿರುವೇಡ್ತಿವ್ರಲ್ಲ ಅಷ್ಟು ಚಂದ ಒಂದು ಬಿಡ್ಲಾರ್ದ ಅಲ್ಲಿ ಹಾಕೋತ ಬರ್ತಾವ್ರಿ. ಈಗ ನೋಡ್ರಿ ಇಲ್ಲಿ ಇದೇ ಎಷ್ಟಿದ್ದು ಈಗ ಎಷ್ಟದು ಇದೇ ಹಾಕಿದಷ್ಟೇ ಜೋಳ ಹಾಕಿವ್ ಕರೆ ಒಂದು ಜೋಳ ಉಳಿದಿಲ್ರಿ. ಈ ರೀತಿ ಆಗಿ ಬರ್ತಾವು ನೋಡ್ರಿ. ಈಗ ಎಲ್ಲಿ ಒಂದು ಕಪ್ ಇಲ್ಲ ಏನಿಲ್ಲ, ಅಗ್ದಿ ವೈಟ್ ಹಂಗೆ ಇಷ್ಟು ಮಸ್ತ್ ಆಗಿ ಬಂದವ್ರಿ ಅಲ್ಲಂತರು. ನೋಡ್ರಿ ಇಲ್ಲಿ ಇಷ್ಟು ಕೊಂಡ ಅದು ನೋಡ್ರಿ ಅಲ್ಲ ಎಷ್ಟ್ರಿ ನುಸ್ತ 2 ಕಪ್ ಜೋಳಕ್ರಿ ಇವು ಇಷ್ಟು ಕೊಂಡ ಅದು. ಇನ್ನು ಸೇರ್ ಗಂಟ್ಲೆ ಮಾಡಿದ್ರೆ ಎಷ್ಟು ಆಗ್ಬೋದು ನೋಡ್ರಿ ನೀವು. ಬೇಕಾರೆ ಅಗ್ದಿ ಮಸ್ತ್ ಆಗಿ ಬರ್ತಾವು. ಬೇಕಾದಂಗೆ ಕಟ್ರಿ, ಹೆಣ್ಮಕ್ಳಾಗವ್ರಿಗೆ ಬೀಗರಿಗೆ ಪ್ರತಿ ಒಬ್ಬರಿಗೆ ಪ್ಲೇಟ್ದಾಗ ಹಾಕಿ ಕೊಡ್ತಿರ್ತಾರಲ್ಲೇ ಅಳ್ಳ ಉಂಡಿ ಅವ್ರಿಗೆ ಹಾಕಿ ಕೊಡ್ರಿ. ಹಿಂಗೆ ಇದನ್ನು ಹುರ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ಹಾಕಿ ಕೊಡ್ಬೋದ್ರಿ. ಅದೇನಿಲ್ಲ ಹಳ್ಳಿಂದಂತರೂ ಮಸ್ತ್ ಆಗೈತ್ರಿ. ಈ ಅಳ್ಳು ಹುರಿ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡತ್ತೀರಿ, ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಇರ್ಲತ್ ನಾನು ನಿಮ್ಮನ್ನು ಕೇಳ್ಕೊತೇನ್ರಿ. ಎಷ್ಟ್ರಿ 2 ಕಪ್ ಜೋಳಕ್ಕೆ ಇಷ್ಟು ಒಂದು ಬುಟ್ಟಿ ಅಳ್ಳಾದವು ರೀ ಇವು. ನೋಡ್ರಿ ಇಲ್ಲಿ ಎಷ್ಟು ವೈಟ್ ಹಂಗೂ ಅದಾವು, ಎಷ್ಟು ಚಂದ ಆಗ್ಯಾವ. ಇಲ್ಲೇ ತುಂಬಿ ಇಟ್ಟದಿವ್ರಿ ನಾವು. ಸರ್ವ್ ಮಾಡಿವು, ಬುಟ್ಟಿ ಒಳಗೂ ಹಾಕಿವು, ಇಲ್ಲಿ ಒಂದು ಪಾತ್ರೆಗೂ ಸರ್ವ್ ಮಾಡೀವ್ರಿ. ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಐತ್ರಿ. ಇದನ್ನ ತಪ್ಪಲಾರ್ದ ಮಾಡ್ಕೊಂಡು ಹೆಂಗಾಗಿತ್ತು ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ.